ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸೋಣ. ಕೋಗಿಲು ಲೇಔಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನು ನೀಡಿದ್ದಾರೆ. ಪರಿಶೀಲನೆಯನ್ನು ನಡೆಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕೇರಳ ಪೊಲಿಟಿಕ್ಸ್ ಒಂದ್ ಕಡೆ ರಂಗೇರ್ತಾ ಇದ್ರೆ, ಮತ್ತೊಂದು ಕಡೆ ಒಬ್ಬೊಬ್ಬರೇ ಕೋಗಿಲು ಲೇಔಟ್ಗೆ ಭೇಟಿಯನ್ನು ನೀಡುತ್ತಾ ಇದ್ದಾರೆ. ಈಗ ಡಿಸಿಎಂ ಅವರ ಸರದಿ. ಕೇರಳ ಜನಪ್ರತಿನಿಧಿಗಳ ಎಂಟ್ರಿಯ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಇದು ರೆಗ್ಯುಲರ್ ಪ್ರೊಸೀಜರ್. ಇದು ಎಲ್ಲೆಲ್ಲಿ ಸರ್ಕಾರಿ ಆಸ್ತಿಗಳಿರ್ತದೆ, ಎರಡು ವರ್ಷದಿಂದನೇ ಅದಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ಎಲ್ಲ ಜಾಸ್ತಿ ಹಾಕೊಂಡು ಬಂದಿದ್ದಾರೆ. ಸೊ ಕಾನೂನು ಪ್ರಕಾರ ಅವ್ರು ಮಾಡಿದ್ದಾರೆ. ಬಟ್ ಯಾರಿಗೆ ಅನ್ಯಾಯ ಆಗಿದೆ, ಅಕಸ್ಮಾತ್ ಯಾರಿಗ ಅಂತಂದ್ರೆ ಪಾಲಿಸಿ ಇದೆ ಅವ್ರಿಗೆಲ್ಲ ಮನೆ ಸೈಟ್ಗಳು. ಸೊ ನಾನೇ ಅದಕ್ಕೆ ಬೆಳಗ್ಗೆ ಕರೆದಿದ್ರು. ನಾನು ಕಾರವಾರ್ಗೆ ಹೋಗಿದ್ದೆ. ಅಲ್ಲಿ ಯಾಕೆಂದ್ರೆ ಸೀಯಿಂಗ್ ಇಸ್ ಬಿಲೀವಿಂಗ್. ಕಣ್ಣಲ್ಲಿ ನೋಡಿದಾಗ ಮಾತ್ರ ನಮಗೆ ಕೆಲವು ವಿಚಾರಗಳು ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ನಾನೇ ಏರ್ಪೋರ್ಟ್ ಇಂದ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ನಾವೆಲ್ಲ ಇದೆಲ್ಲ ಪಬ್ಲಿಕ್ ಅಲ್ಲಿ ನಾನೆಲ್ಲ ಹೇಳಕ್ಕಾಗಲ್ಲ. ನಮ್ಮ ಹತ್ರ ಇನ್ವೆಸ್ಟಿಗೇಷನ್ ಇದೆ, ಟೀಮ್ ಇದೆ. ಪ್ರತಿ ವರ್ಷದ್ದು ಕೂಡ ಗೂಗಲ್ ಇಮೇಜಸ್ ಎಲ್ಲ ಇಲ್ಲಿದೆ. ಅದೆಲ್ಲ ನಾನೆಲ್ಲ ಬಿಡುಗಡೆ ಮಾಡ್ತೀನಿ. ಅದೆಲ್ಲ ಬಿಡುಗಡೆ ಮಾಡ್ತೀನಿ ಖಂಡಿತ. ಅವರೆಲ್ಲ ಬರ್ಕೊಡ್ತಾರೆ ನಮ್ಗೆ, ಯಾರ್ಯಾರು ಬರ್ಕೊಡ್ಬೇಕು, ಯಾರ್ಯಾರು ಇದಕ್ಕೆ. ಇಲ್ಲಿ ಅಗ್ರಿಮೆಂಟ್ ಕಾಪಿನೂ ಇದೆ. ಗವರ್ಮೆಂಟ್ ಜಾಗಕ್ಕೆ ಮಾಡಿರೋಂತ ಅಗ್ರಿಮೆಂಟ್ ಜಾಗ ಇಲ್ಲಿ 10,000 ಇಸ್ಕೊಂಡು ಟೆನೆಂಟ್ ರೆಂಟಲ್ ಅಂದ್ಬಿಟ್ಟು ಅವ್ರ ಸ್ವಂತ ಆಸ್ತಿ ತರ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿನೂ ನನ್ನ ಹತ್ರ ಇದೆ. ಅದೇ 1 ಲಕ್ಷ 2 ಲಕ್ಷ ಕೊಟ್ಟು ಇಬ್ಬರು ವ್ಯಕ್ತಿಗಳು 1.5-2 ಲಕ್ಷ ತೆಗೆದುಕೊಂಡು ನಮ್ಮ ಹತ್ರ ಸೈಟ್ ಅನ್ನ ಕೊಟ್ಟಿದ್ದಾರೆ. 23-24 ಅಂತೇಳಿ ಮಹಿಳೆಯರು ಹೇಳಿಕೊಂಡಿದ್ದಾರೆ. ಅದೇ ಮಹಿಳೆಯರು ಹೇಳಿದ್ದಾರೆ ಅಲ್ಲ, 1.5 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ನಮ್ಮ ಹತ್ರ ಉಸುಲು ಮಾಡಿದ್ದಾರೆ ಅಂತ. ಅದಕ್ಕೆಲ್ಲ ಅವ್ರ ಹೆಸರುಗಳೆಲ್ಲ ದಾಖಲೆಗಳೆಲ್ಲ ನಾವು ತೆಗೆದುಕೊಳ್ತೀವಿ. ಈ ರೀತಿ ಲ್ಯಾಂಡ್ ಗ್ರಾಬರ್ಸ್ಗೆಲ್ಲ ಬೆಂಗಳೂರಲ್ಲಿ ಅವಕಾಶ ಕೊಡಕ್ಕಾಗಲ್ಲ. ಸೊ ಬಟ್ ಯಾರು ಬಡವರಿದ್ದಾರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು. ಅದನ್ನೆಲ್ಲ ನಾವು ನೋಡಿ ನಾವು ಮಾಡ್ತೀವಿ. ನಾನು ವೋಟರ್ ಲಿಸ್ಟ್ನೆಲ್ಲ ತೆಗೆದು ನೋಡಿದೆ, ಕಾಪಿಗಳ ತೆಗೆದುಕೊಂಡಿದ್ದೀನಿ. ಈ ಪಕ್ಕದ ನಂಬರ್ಗಳಲ್ಲಿ ಕೆಲವರೆಲ್ಲ ವಾಸವಾಗಿದ್ದವರೆಲ್ಲ ಕೆಲವರು ಇದ್ದಾರೆ. ಅವರು ಅಲ್ಲಿ ಅಡ್ರೆಸ್ ಇದೆ, ಇಲ್ಲಿ ಅಡ್ರೆಸ್ ಏನಿಲ್ಲ, ಈ ನಂಬರ್ ಅಡ್ರೆಸ್ ಏನಿಲ್ಲ. ಇದನ್ನ ನಾವು ನೋಡ್ತೀವಿ. ಸೊ ನಮ್ಮ ಸ್ಥಳೀಯ ಮುಖಂಡರುಗಳು ಕೂಡ ಇದ್ರ ಬಗ್ಗೆ ಬೇಕಾದಷ್ಟು ಜನ ಇದ್ರ ಬಗ್ಗೆ ವಿಚಾರ ಎಲ್ಲ ತಿಳಿಸಿದ್ದಾರೆ. ಯಾರು ನ್ಯಾಯ ನಿಜವಾದ ತೊಂದರೆ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಬಟ್ ಬೇರೆಯವರು ರಾಜಕಾರಣ ಇಲ್ಲಿ ಮಾಡೋದು, ಕೇರಳ ಅವರೆಲ್ಲ ರಾಜಕಾರಣ ಮಾಡಬೇಕು ಪಾಪ. ಎಲೆಕ್ಷನ್ ಯಾವ ಮುಜುಗರನೂ ಇಲ್ಲ. ಬೆಂಗಳೂರು ನಗರದ ಸ್ವಚ್ಛತೆನ ನಾವು ಕಾಪಾಡಬೇಕು, ಕಾನೂನು ಕಾಪಾಡಬೇಕು. ಯಾರು ಬಂದವನ್ನೆಲ್ಲ ಇಲ್ಲಿಗೆಲ್ಲ ನಾವೆಲ್ಲ ಆ ತರ ಎಲ್ಲ ಹಾಕಕ್ ಬಿಡಕ್ಕಾಗಲ್ಲ. ಪ್ರತಿಯೊಂದಕ್ಕೂ ದಾಖಲೆ ಇರಬೇಕು. ಯಾವ ಮುಜುಗರನೂ ಇಲ್ಲ. ಈಗ ನಿಮ್ಮ ಮನೆ ಮುಂದೆ ಬಂದು ಯಾರು ಬಂದು ಪಕ್ಕದಲ್ಲಿ ಹಾಕೋಬಿಟ್ರೆ ನಿಮ್ಗೆ ಬಿಟ್ಬಿಡ್ತೀರಾ ನೀವು? ಇದು ಅವ್ರ ಕಾರ್ಪೊರೇಷನ್ ಅವರು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಅದಕ್ಕೆ ಅಂತ ಇಲಾಖೆ ಇಟ್ಟಿದೀವಿ. ಅದಕ್ಕೆ ಅವರು ಇಲ್ಲಿ ಅದನ್ನ ರಕ್ಷಣೆ ಮಾಡಕ್ಕೆ ಅರ್ಧ ಕಾಂಪೌಂಡ್ ಹಾಲೆ ಹಾಕಿದ್ದಾರೆ. ಇನ್ನು ಅರ್ಧ ಹಾಕಬೇಕಾಗಿತ್ತು. ಅಷ್ಟರೊಳಗೆ ಬಂದು ಅದನ್ನ ಅವ್ರಿಗೆಲ್ಲ ತಿಳಿಸೇ ಕೆಲಸ ಮಾಡಿದ್ದಾರೆ. ಕೇರಳ ಸಿಎಂ is doing politics. His election is in a time of losing his election. He is trying to do politics. We doesn't want to involve in. I am requesting him. You should be aware of this. This is a local issue. We have to safeguard the interest of the health hazard. We don't want illegal people to occupy in a government property. That is why there is a lot of hue and cry in this one. We don't want to create slums in Bangalore. This is a city with lot of this one. Like I don't want to comment on other cities, but it is our duty to protect the government properties. We are doing it. If anyone have been affected, if they doesn't have houses, we have an opportunity, we have an provision to give them houses. Definitely we will help all of them. Of course, we have got a representation. We have got allegations. Some of them have collected 1 lakh, 2 lakh rupees to put here this one. A lot of women have said, a lot of people also have communicated to me. They have given some agreement as if they are the owners. We have collected. We definitely will take action against all those people. What is the interest of Kerala and Karnataka's Kogilu, sir? We don't want any Keralites. Our Chief Minister, let him do his job. We will do our job.
ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳೋದನ್ನ ಕೇಳ್ಕೋತಾ ಇದ್ರಿ. ಯಾವ ರೀತಿ ಕೇರಳದ ವಿಚಾರ ನಮ್ಮ ಸರ್ಕಾರಕ್ಕೆ ಮುಜುಗರ ತಂತ ಅನ್ನುವಂತಹ ಪ್ರಶ್ನೆಗೆ ಯಾವ ಮುಜುಗರ ಇಲ್ಲ, ಏನಿಲ್ಲ, ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ ಅನ್ನೋ ದಾಟಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರು. ಇನ್ನ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಬೇರೆ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಡೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸಿ ಅದರಲ್ಲಿ ಮಹತ್ವದ ನಿರ್ಧಾರವನ್ನು ತಗೊಳ್ತಾರೆ ಅನ್ನೋ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು. ಜೊತೆಗೆ ಈಗೇನಾದ್ರೂ ಇವರಿಗೆ ಬೇರೆ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಮುಂದೆ ಬೆಂಗಳೂರಿನಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ, ತೆರವು ಕಾರ್ಯವೂ ಕೂಡ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಸರ್ಕಾರ ಇದನ್ನು ಯಾವ ರೀತಿ ನೋಡುತ್ತೆ, ಯಾವ ರೀತಿ ಕ್ರಮ ತಗೊಳ್ಳುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸೋಣ. ಕೋಗಿಲು ಲೇಔಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನು ನೀಡಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕೇರಳ ಪೊಲಿಟಿಕ್ಸ್ ಒಂದ್ ಕಡೆ ರಂಗೇರ್ತಾ ಇದ್ರೆ ಮತ್ತೊಂದು ಕಡೆ ಒಬ್ಬೊಬ್ಬರೇ ಕೋಗಿಲು ಲೇಔಟ್ಗೆ ಭೇಟಿಯನ್ನು ನೀಡುತ್ತಾ ಇದ್ದಾರೆ. ಈಗ ಡಿಸಿಎಂ ಅವರ ಸರದಿ. ಕೇರಳ ಜನಪ್ರತಿನಿಧಿಗಳ ಎಂಟ್ರಿಯ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಇದು ರೆಗ್ಯುಲರ್ ಪ್ರೊಸೀಜರ್. ಇದು ಎಲ್ಲೆಲ್ಲಿ ಸರ್ಕಾರಿ ಆಸ್ತಿಗಳಿರ್ತದೆ ಎರಡು ವರ್ಷದಿಂದನೇ ಅದಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ಎಲ್ಲ ಜಾಸ್ತಿ ಹಾಕೊಂಡು ಬಂದಿದ್ದಾರೆ. ಸೊ ಕಾನೂನು ಪ್ರಕಾರ ಅವ್ರು ಮಾಡಿದ್ದಾರೆ. ಬಟ್ ಯಾರಿಗೆ ಅನ್ಯಾಯ ಆಗಿದೆ, ಅಕಸ್ಮಾತ್ ಯಾರಿಗ ಅಂತಂದ್ರೆ ಪಾಲಿಸಿ ಇದೆ ಅವ್ರಿಗೆಲ್ಲ ಮನೆ ಸೈಟ್ಗಳು. ಸೊ ನಾನೇ ಅದಕ್ಕೆ ಬೆಳಗ್ಗೆ ಕರೆದಿದ್ರು. ನಾನು ಕಾರವಾರ್ಗೆ ಹೋಗಿದ್ದೆ. ಅಲ್ಲಿ ಯಾಕೆಂದ್ರೆ ಸೀಯಿಂಗ್ ಇಸ್ ಬಿಲೀವಿಂಗ್. ಕಣ್ಣಲ್ಲಿ ನೋಡಿದಾಗ ಮಾತ್ರ ನಮಗೆ ಕೆಲವು ವಿಚಾರಗಳು ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ನಾನೇ ಏರ್ಪೋರ್ಟ್ ಇಂದ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ನಾವೆಲ್ಲ ಇದೆಲ್ಲ ಪಬ್ಲಿಕ್ ಅಲ್ಲಿ ನಾನೆಲ್ಲ ಹೇಳಕ್ಕಾಗಲ್ಲ. ನಮ್ಮ ಹತ್ರ ಇನ್ವೆಸ್ಟಿಗೇಷನ್ ಇದೆ, ಟೀಮ್ ಇದೆ. ಪ್ರತಿ ವರ್ಷದ್ದು ಕೂಡ ಗೂಗಲ್ ಇಮೇಜಸ್ ಎಲ್ಲ ಇಲ್ಲಿದೆ. ಅದೆಲ್ಲ ನಾನೆಲ್ಲ ಬಿಡುಗಡೆ ಮಾಡ್ತೀನಿ. ಖಂಡಿತ ಅವರೆಲ್ಲ ಬರ್ಕೊಡ್ತಾರೆ. ನಮ್ಗೆ ಯಾರ್ಯಾರು ಬರ್ಕೊಡ್ಬೇಕು, ಯಾರ್ಯಾರು ಇದಕ್ಕೆ ಇಲ್ಲಿ ಅಗ್ರಿಮೆಂಟ್ ಕಾಪಿನೂ ಇದೆ. ಗವರ್ಮೆಂಟ್ ಜಾಗಕ್ಕೆ ಮಾಡಿರೋಂಥ ಅಗ್ರಿಮೆಂಟ್ ಜಾಗ ಇಲ್ಲಿ 10,000 ಇಸ್ಕೊಂಡು ಟೆನೆಂಟ್ ರೆಂಟಲ್ ಅಂದ್ಬಿಟ್ಟು ಅವ್ರ ಸ್ವಂತ ಆಸ್ತಿ ತರ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿನೂ ನನ್ನ ಹತ್ರ ಇದೆ. ಅದೇ 1 ಲಕ್ಷ 2 ಲಕ್ಷ ಕೊಟ್ಟು ಇಬ್ಬರು ವ್ಯಕ್ತಿಗಳು 1.5-2 ಲಕ್ಷ ತೆಗೆದುಕೊಂಡು ನಮ್ಮ ಹತ್ರ ಸೈಟ್ ಅನ್ನ ಕೊಟ್ಟಿದ್ದಾರೆ. 23-24 ಅಂತೇಳಿ ಮಹಿಳೆಯರು ಹೇಳಿಕೊಂಡಿದ್ದಾರೆ. ಅದೇ ಮಹಿಳೆಯರು ಹೇಳಿದ್ದಾರೆ ಅಲ್ಲ, 1.5 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ನಮ್ಮ ಹತ್ರ ಉಸುಲು ಮಾಡಿದ್ದಾರೆ ಅಂತ. ಅದಕ್ಕೆಲ್ಲ ಅವ್ರ ಹೆಸರುಗಳೆಲ್ಲ ದಾಖಲೆಗಳೆಲ್ಲ ನಾವು ತೆಗೆದುಕೊಳ್ತೀವಿ. ಈ ರೀತಿ ಲ್ಯಾಂಡ್ ಗ್ರಾಬರ್ಸ್ಗೆಲ್ಲ ಬೆಂಗಳೂರಲ್ಲಿ ಅವಕಾಶ ಕೊಡಕ್ಕಾಗಲ್ಲ. ಸೊ ಬಟ್ ಯಾರು ಬಡವರಿದ್ದಾರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು. ಅದನ್ನೆಲ್ಲ ನಾವು